ಎಲ್ಲಿಯವರೆಗೆ ಮಧ್ಯಪ್ರಾಚ್ಯ ಯುದ್ಧ ಮುಗಿಯಲ್ವೋ ಅಲ್ಲಿ ತನಕ ಆಟೋ ಚಾಲಕರ ಗೋಳಾಟ ಕೂಡ ಮುಗಿಯಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಈ ಗ್ಯಾಸ್ ರಿಫಿಲಿಂಗ್ ಸ್ಟೇಷನ್ಗಳು ಬಂದ್ ಆಗ್ತಾ ಇರ್ತಕ್ಕಂಥ ಜಾಸ್ತಿ ಆಗ್ತಿದೆ. 80% ಬಂಕ್ಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ ಚಾಲಕರ ಕಾಯುವಿಕೆ. LPGಗೋಸ್ಕರ ಪರ್ಟಿಕ್ಯುಲರ್ಲಿ ಬೆಳ್ಳಂಬೆಳಿಗ್ಗೆ ಸಾಲುಗಟ್ಟಿ ನಿಂತಿವೆ ನೂರಾರು ಆಟೋಗಳು ಬಂಕ್ ಮುಂದೆ. ಅದೇನೋ ಪೊಲೀಸ್ ಭದ್ರತೆಯೊಂದಿಗೆ ಬಂಕ್ನಲ್ಲಿ ಗ್ಯಾಸ್ ಫಿಲ್ಲಿಂಗ್ ಆಗ್ತಾ ಇದೆ. ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿಯ ಬಂಕ್ನಲ್ಲಿ ಕ್ಯೂ ಇದು. ಟೋಲ್ಗೇಟಿಂದ ಹೊಸಳ್ಳಿಗೆ ಮೆಟ್ರೋ ತನಕನೂ ಸಾಲು. ಪ್ರತಿ ಆಟೋಗೆ 500 ರೂಪಾಯಿ ಗ್ಯಾಸನ್ನು ನಿಗದಿ ಮಾಡಿದೆ ಬಂಕ್. ಅಂದರೆ 500 ರೂಪಾಯಿಗೆ ಅಷ್ಟೇ ಹಾಕ್ತೀವಿ, ನಿಮ್ಮ ಟ್ಯಾಂಕ್ ಫಿಲ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಏನೋ ಸಿಕ್ಕಿದ್ದು 500 ರೂಪಾಯಿ ಒಂದು ದಿನಕ್ಕೆ ಸಾಕಾಗಲ್ಲ ಅವರೇ ಹೇಳೋ ಪ್ರಕಾರ. ಆದರೂ ಏನೂ ಇಲ್ಲದೆ ಇರೋದಕ್ಕಿಂತ ಒಂದು 500 ರೂಪಾಯಿ ಗ್ಯಾಸ್ ಹಾಕಿಸ್ಕೊಂಡು ಒಂದು 1000 ರೂಪಾಯಿ ಆದರೂ ದುಡಿಯೋಣ ಅನ್ನುವಂತಹ ಲೆಕ್ಕಾಚಾರ. ಅವರ ಗೋಳಾಟ ಮಾತ್ರ ನಿಜಕ್ಕೂ ಬಿಗಡಾಯಿಸ್ತಾ ಇದೆ ಪರಿಸ್ಥಿತಿ. ಅದಕ್ಕೆ ಇವತ್ತು ಅವ್ರು ಹೋಗ್ಬಿಟ್ಟು ಆಹಾರ ಸಚಿವರನ್ನು ಭೇಟಿಯಾಗಿದ್ದು, ಏನಾದರೂ ಮಾಡಿ ನಮಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತಂದ್ಬಿಟ್ಟು. ಗ್ಯಾಸ್ ಎಮರ್ಜೆನ್ಸಿ ಇಂದು ಕೂಡ ಮುಂದುವರಿತಾ ಇದೆ. ಆಟೋ LPGಗಳಿಗೆ ಗ್ಯಾಸನ್ನು ಫಿಲ್ ಮಾಡಿಸೋದಕ್ಕೆ ಹರಸಾಹಸವನ್ನು ಪಟ್ಟು ಕ್ಯೂನಲ್ಲಿ ನಿಂತು ಪರದಾಡುವಂಥ ಪರಿಸ್ಥಿತಿ ಇವತ್ತು ಕೂಡ ಮುಂದುವರಿತಾ ಇದೆ. ಗಮನಿಸ್ತಾ ಇದ್ದೀನಿ ನಾನೀಗ ಟೋಲ್ಗೇಟ್, ಮಾಗಡಿ ರಸ್ತೆಯ ಟೋಲ್ಗೇಟ್ ಸರ್ಕಲ್ ಏನಿದೆ ಅಲ್ಲಿರುವಂಥ ಭಾರತ್ ಪೆಟ್ರೋಲಿಯಂನ ಗ್ಯಾಸ್ ಸ್ಟೇಷನ್ನ ಒಳಭಾಗದಲ್ಲಿದ್ದೇನೆ. ಬೆಳಗ್ಗೆಯಿಂದಲೇ ಕ್ಯೂನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಬರುವಂತಹ ಆಟೋ ಚಾಲಕರನ್ನ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಹೆಚ್ಚಿನ ಸಂಖ್ಯೆಯಲ್ಲಿ ಮುಗಿಬೀಳುವಂತಹ ಸಾಧ್ಯತೆಗಳಿರ್ತಿದೆ. ಜೊತೆಗೆ ಬರುವಂಥವರ ಸಂಖ್ಯೆ ಹೆಚ್ಚಾದಂಥ ಸಂದರ್ಭಗಳಲ್ಲಿ ಅವ್ರನ್ನ ಅವಾಯ್ಡ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಸರತಿ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಂದ ಟೋಲ್ಗೇಟ್ ಸಿಗ್ನಲ್ಲಿ ಏನಿದೆ, ಟೋಲ್ಗೇಟ್ ಸಿಗ್ನಲ್ಲಿಂದ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ತನಕವೂ ಕೂಡ ಸಾಲುಗಟ್ಟಿ ಆಟೋಗಳು ನಿಂತಿದ್ದಾವೆ. ವಿಜುವಲ್ಸನ್ನು ನೀವು ಗಮನಿಸ್ತಾ ಇರ್ಬೋದು. ಭಾಳ ಪ್ರಮುಖವಾಗಿ ಹೆಚ್ಚಿನ ಆಟೋಗಳು ಎಲ್ಲೆಲ್ಲಿ ಸಿಗ್ತಾ ಇದೆ ಅಲ್ಲಲ್ಲಿ ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಾನು ಸಾಲುಗಟ್ಟಿ ನಿಂತಿರುವಂಥ ಆಟೋ ಸಾಲೇನಿದೆ ಅದರ ಪಕ್ಕದಲ್ಲೇ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ತಾ ಹೋಗ್ತಾ ಇದ್ವಿ. ಸುಮಾರು ದೂರ ಅಂದರೆ ಹೆಚ್ಚು ಕಡಿಮೆ 1-1.5 ಕಿಲೋಮೀಟರ್ ಅಷ್ಟು ದೂರಕ್ಕೆ ನಿಲ್ತಾ ಇದ್ದಾವೆ. ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬೆಳ್ಳಂಬೆಳಿಗ್ಗೆ ಬಂದು ಕಾದು ನಿಲ್ಲಬೇಕಾದಂಥ ಪರಿಸ್ಥಿತಿ. ಇನ್ನೂ ಒಂದಷ್ಟು ಆಟೋಗಳಿಗೆ ಸಿಗುವಂಥ ಸಾಧ್ಯತೆ ಇದೆ ಅಂತೇಳಿ ಬಂಕ್ನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಬಟ್ ಕೊನೆಯಲ್ಲಿ ನಿಂತಿರುವಂಥವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಲೈನ್ ಮುಗಿಯೋ ತನಕ ಸಿಗುತ್ತೋ ಸಿಗಲ್ವೋ ಅನ್ನೋಂಥ ಡೌಟ್ ಇನ್ನೂ ಕೂಡ ಇದೆ. ಚಾಲಕರಿದ್ದಾರೆ, ಮಾತನಾಡಿಸುವಂಥ ಪ್ರಯತ್ನಗಳನ್ನ ಮಾಡ್ತೀನಿ. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಸರ್ 3 ಗಂಟೆ ಬಂದಿವಿ ಸರ್. ಬೆಳಗಿನ ಜಾವ? ಹಾಂ ಸರ್, 3 ಗಂಟೆ ಬಂದಿವಿ. ಇಷ್ಟೊತ್ತವರೆಗೂ ಕಾಯ್ದಿದ್ವಿ. ಎಷ್ಟೊತ್ತಲ್ಲಿ ಶುರು ಮಾಡಿದ್ರು? ಇವರು 7 ಗಂಟೆಗೆ ಶುರು ಮಾಡಿದ್ರು. ಒಂದೊಂದು ಬಂಕ್ ಒಳಗೆ ಒಂದೊಂದು ರೇಟ್ ಇದೆ ಸರ್. ಒಂದೊಂದು ಬಂಕ್ ಒಳಗೆ ಒಂದು ರೇಟು. ಕತ್ತಿರಿಗುಪ್ಪೆ ಒಳಗೆ 135 ರೂಪಾಯಿ, ಇದೊಳಗೆ ತಿಮ್ಮನಹಳ್ಳಿ ಒಳಗೆ 140 ರೂಪಾಯಿ. ಒಂದೊಂದು ಕಡೆ ಒಂದೊಂದು ರೇಟು. ಓಕೆ, ಈಗ ನೀವು ಇಷ್ಟೊತ್ತು ಕಾದಿದ್ದೀರಿ, ಅಲ್ಲಿಗೆ ಹೋಗ್ತೀರಿ, ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹೇಗೆ ಸಿಗ್ತಾ ಇದೆ ನಂಬಿಕೆ? ದೇವ್ರು ಬಿಟ್ಟಿದ್ದು, ಅದು ದೇವ್ರ ಮೇಲೆ ಭಾರ ಹಾಕಿದ್ವಿ. ಇದರಿಂದ ಯಾವ ಮಿನಿಸ್ಟ್ರುಗಳು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಆಟೋರು ಹೆಂಗಣ ಹಾಳಾಗೋಗ್ಲಿ, ಸಾಯಿಲಿ ಅಂದ್ಬಿಟ್ಟು ದಿನ ಹಿಂಗ್ ಬೆಳಗ್ಗೆ ಎದ್ರೆ ಈ ಥರ ಬಂದು ನಿಂತ್ಕೊಳ್ಳೋದು. ಸರ್, ಮೊನ್ನೆ 1 ಗಂಟೆ ಬಂದಿದ್ದೀನಿ ಸರ್ ನೈಟು. ಇವತ್ತು 3 ಗಂಟೆ ಬಂದಿದ್ದೀನಿ. 3 ಗಂಟೆ ಬಂದಿದ್ದೀನಿ. ನಿದ್ದೆ ಎಲ್ಲ ಮಾಡ್ತಾ ಇಲ್ವಾ? ಎಲ್ಲಿ ಸರ್ ನಿದ್ದೆ ಎಳಿತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಚಾಲಕರು ಹೇಳುವಂಥದ್ದು ಇದು. ಅದೇ ರೀತಿ ಬಹುತೇಕ ಎಲ್ಲ ಚಾಲಕರು ಕೂಡ ನಿಂತಿದ್ದಾರೆ. ಮೆಟ್ರೋ ಲೈನ್ ಏನಿದೆ ಅದರ ಪಕ್ಕದಲ್ಲೇ ಹೋಗುವಂತಹ ಸಾಲನ್ನು ಗಮನಿಸ್ತಾ ಇದ್ರಿ. ವಿಜುವಲ್ಸನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗಿನ ಜಾವ 3 ಗಂಟೆ, 4 ಗಂಟೆ, 5 ಗಂಟೆ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಬಂದಿರುವಂಥದ್ದು. ವಿಜುವಲ್ಸ್ ನಿಮಗೆ ಬಹಳ ಕ್ಲಿಯರಾಗಿ ನಮ್ಮ ಬಲಭಾಗದಿಂದ ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಟೋಗಳಿದೆ ಅಂತ. ಒಂದು ರೌಂಡ್ ನಿಂತಿದೆ ಆಟೋಗಳೆಲ್ಲವೂ ಕೂಡ. ಒಂದು ರೌಂಡ್ ಹೇಗಿದೆ ಅಂತ ಹೇಳಿದ್ರೆ ವಿಜುವಲ್ಸನ್ನು ನೀವು ಗಮನಿಸ್ತಾ ಇರ್ಬೋದು. ನಿಮಗೆ ಕಣ್ಣಿಗೆ ಕಾಣುವಷ್ಟು ದೂರ ಎಲ್ಲಿ ಕಾಣ್ತಾ ಇದೆ ಅಷ್ಟು ದೂರವೂ ಕೂಡ ವಿಜುವಲ್ಸ್ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಅಂದರೆ ಮುಂಭಾಗ ಡೌನಿಂದಲೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ನಿಂತೆ ಉದ್ದಕ್ಕೂ ಕೂಡ ಸಾಲಿನಲ್ಲಿ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಯಾರು ಇವಾಗ ಬಂದಿರುವಂಥವ್ರಲ್ಲ, ರಾತ್ರಿಯಿಂದಲೇ ಕಾಯ್ತಾ ಇರೋಂಥವ್ರು. ಕೆಲವು ಗಂಟೆಗಳ ಹಿಂದಷ್ಟೇ, ಈಗ ಕೇವಲ 1-1.5 ಗಂಟೆ ಹಿಂದಷ್ಟೇ ಸಪ್ಲೈಯನ್ನು ಆರಂಭ ಆಗಿದೆ. ಬಟ್ ಪೂರ್ಣ ಪ್ರಮಾಣದಲ್ಲಿ ಸಿಗದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಚಾಲಕರು ಒಬ್ಬೊಬ್ಬರು ಕೂಡ ಅವರದೇ ಆದಂಥ ಒಂದೊಂದು ರೀತಿಯಾದಂಥ ಗೋಲ್ಗಳನ್ನು ಹೇಳ್ಕೊಳ್ತಾರೆ. ಸರ್, ಎಷ್ಟೊತ್ತಲ್ಲಿ ಬಂದ್ರಿ? ಹೇಗೆ? ನಾವು ಬೆಳಗ್ಗೆ 5 ಗಂಟೆಗೆ ಬಂದು ಗ್ಯಾಸ್ ಇದು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಮತ್ತು ನೆನ್ನೆ 6:30ಗೆ ನಿಂತು 11:30 ಆದ್ರೂ ಅಲ್ಲಿದ್ದು ಗಾಡಿ ಸರ್ ಗ್ಯಾರಂಟಿ ಇಲ್ಲ.
ಬಂದು ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ವಾಪಸ್. ಎಲ್ಲೋದ್ರೂ ಇದೇ ತರ ಆಗ್ತಾ ಇದೆಯಾ ಹೇಗೆ ಎಲ್ಲ ಕಡೆನೂ? ಎಲ್ಲೇ ಹೋದ್ರೂ ಇದೇ ಪ್ರಾಬ್ಲಮ್. ಎಲ್ಲೂ ನಮ್ಗೆ ಎಲ್ಲೂ ಕರೆಕ್ಟಾಗಿ ಎಲ್ಲೂ ಸಿಗ್ತಾ ಇಲ್ಲ ಗ್ಯಾಸ್ಗಳು. ಮತ್ತೆ ಹೆಂಗೆ ಈಗ ಈ ಗ್ಯಾಸ್ಗೆ ಎಷ್ಟೊತ್ತೆಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ಬಾಡಿಗೆ ಹೊಡಿಯೋದು ಸರ್ ಏನೂ ಆಗ್ತಾ ಇಲ್ಲ, ಜೀವನ ಭಾಳ ಕಷ್ಟ. ಇದಕ್ಕೆ ಏನು ಮಾಡ್ತೀರಿ ನೋಡಿ, ಇದು ಆಗಿಲ್ಲ ಅಂದ್ರೆ ನಮ್ಮ ಊಟಕ್ಕೂ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡ್ತೀರಾ ಈಗ ಮನೆ ಮಕ್ಕಳು ಇವಾಗ ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಫೀಸ್ ಕಟ್ಟೋದು ಏನು ಮಾಡ್ತೀರಾ, ಎಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ. ನಾವು ನೆನ್ನೆ 6:30ಗೆ ನಿಂತಿದ್ದೆ, 11:30ಗೆ ನಿಂತಿದ್ದು, 6 ಗ್ಯಾಸ್ ಸಿಗಲಿಲ್ಲ, ವಾಪಸ್ ಹೋಗಿದ್ದಾಯ್ತು ನಾವು ನೆನ್ನೆ ದಿನ ನೈಟು. ಈ ಥರ ಎಲ್ಲ ಆಟೋ ಚಾಲಕರದ್ದು ಕೂಡ ಅದೇ ಪರಿಸ್ಥಿತಿ. ತಾವು ಎಷ್ಟೊತ್ತಲ್ಲಿ ಬಂದ್ರಿ? ನಾವು 4 ಗಂಟೆಗೆ ಬಂದ್ವಿ ಸರ್. ಬೆಳಗಿನ ಜಾವ 4 ಗಂಟೆಗೆ. ಆಗ್ಲಿಂದಾನೆ ಕ್ಯೂ ಇದೆ ಇಲ್ಲಿ? ಸರ್ ಆಗ್ಲಿಂದಲೇ ಅವಾಗಿಂದಾನೆ ಕಾಯ್ಕೊಂಡು ನಿಲ್ತಾ ಇದ್ರಿ? ಹೌದು. ನೈಟ್ ಸಾಯಂಕಾಲ 6:30 ಆಗಿದ್ದಕ್ಕೆ 11:30 ಗಂಟೆ ನಿಂತಿದ್ದೀವಿ. ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ರು. 11:30 ಕ್ಲೋಸ್ ಮಾಡ್ಕೊಂಡು ಹಾಕ್ಲಿಲ್ಲ. ಈಗ ಬೆಳಿಗ್ಗೆ 4 ಗಂಟೆಗೆ ಬಂದು ಹಾಕಿದ್ದೀವಿ. ಇನ್ನೂ ಗ್ಯಾಸ್ ಹಾಕ್ಸ್ಕೊಂಡಿಲ್ಲ ನಾವು. ಎಷ್ಟೊತ್ತವರೆಗೆ ಇರ್ಬೇಕಂತೆ? ಎಷ್ಟೊತ್ತವರೆಗೆ ಸಿಗುತ್ತಂತೆ? ಹೇಳಕ್ಕೆ 50 ಕಡೆ ಅಂತ ಹೇಳವ್ರೆ, 150 ಕಡೆ ಅಂತ ಹೇಳವ್ರೆ. ಇನ್ನು ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ, ಅದು ನೋಡ್ಬೇಕು. ಇನ್ನು ಸಿಗುತ್ತೆ ಗ್ಯಾರಂಟಿ? ಗ್ಯಾರಂಟಿ ಏನ್ ಕೈ ಇಲ್ಲ. ನಿಂತಿದ್ದೀವಿ 5:30 4 ಗಂಟೆಯಿಂದ ನಿಂತಿದ್ದೀವಿ. ಹಾಕಿದ್ರೆ ಉಂಟು, ಇಲ್ಲ ಅಂತ ಅಂದ್ರೆ ತೆಳ್ಕೊಂಡು ಹೋಗ್ಬೇಕು. ಇಷ್ಟೊತ್ತೆಲ್ಲ ಕಾದಿದ್ದೀರಿ, ಪಾಪ ಸಿಕ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಬಂಕಿಗೆ ಹೋಗ್ಬೇಕೀಗ. ತಿರ್ಗಾ ಬಂಕಿ ಹೋಗ್ಲೇಬೇಕು, ವಿಧಿ ಇಲ್ಲ. ಇಲ್ಲ ಮನೆ ಹತ್ರ ಅದು ತೆಳ್ಬೇಕು, ಇಲ್ಲ ಕ್ಯೂ ಇಟ್ಕೊಂಡು ಆಗಕ್ಕಾಗಲ್ಲ. ಈ ಟ್ರಾಫಿಕ್ ಇವೆಲ್ಲ ಸಮಸ್ಯೆ. ಪರಿಸ್ಥಿತಿ ಬೆಂಗಳೂರಿನ ಬಹುತೇಕ ಬಂಕ್ಗಳೇನಿದೆ, ಗ್ಯಾಸ್ ಸ್ಟೇಷನ್ಗಳೇನಿದೆ, ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಬೆಳಗಿನ ಜಾವ 4 ಗಂಟೆ, 3 ಗಂಟೆ, 5 ಗಂಟೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಚಾಲಕರು ಕ್ಯೂ ಅಲ್ಲಿ ಬಂದು ನಿಲ್ತಾ ಇದ್ದಾರೆ. ಕಾರಣ ಎಷ್ಟೇ, ಆ ಸಮಯ ಮೀರೋದ್ರೆ ನಾವು ಹೋಗಿ ಕ್ಯೂ ಅಲ್ಲಿ ನಿಂತರೆ ನಮಗೆ ಸಿಗಲ್ಲ ಅನ್ನುವಂಥ ಆತಂಕ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ಪರಿಸ್ಥಿತಿಯೂ ಕೂಡ ಹಾಗೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಂಕಷ್ಟವನ್ನು ಆಟೋ ಚಾಲಕರು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.